ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯಘಾಟಕ ಹಿರಸಿಂಧೋಗಿ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಚಿದಾನಂದ ಸ್ವಾಮೀಜಿಯವರ ಸಾಹಿತ್ಯ ವೇದಿಕೆ ವತಿಯಿಂದ ಇಂದು 21/5/2026 ಆನ್ಲೈನ್ ಕವಿಗೋಷ್ಠಿಯನ್ನು ಸ್ಪರ್ಧೆಯಾಗಿ ಏರ್ಪಡಿಸಲಾಗಿದೆ. ಪದಾಧಿಕಾರಿಗಳು ನೀಡಿರುವಂತಹ ವಾಕ್ಯ ಅನ್ನದಾತನ ಅಳುಲು. ಶೀರ್ಷಿಕೆ ಭೂತಾಯಿಯ ವರಪುತ್ರರು. ಈ ಕಾರ್ಯಕ್ರಮದಲ್ಲಿ ಕವನ ವಾಚನವನ್ನು ಮಾಡುತ್ತಿರುವರು ಶ್ರೀಮತಿ ವಿ ಲಕ್ಷ್ಮೀದೇವಿ, ಕಡೂರು, ನಿವೃತ್ತ ಶಿಕ್ಷಕಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಒಂದು ರೈತನ ಅಳಲು, ರೈತರಿಗಾಗಿಯೇ ಕವನವನ್ನು ರಚಿಸಿರುವ ಪ್ರಯುಕ್ತ ನಾನು ಶ್ರೀಯುತ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಧ್ಯೇಯವಾಕ್ಯವನ್ನು ಸ್ಮರಿಸುತ್ತಾ ಕವನ ವಾಚನವನ್ನು ಮಾಡುತ್ತಿದ್ದೇನೆ. ಆ ವಾಕ್ಯ ಜೈ ಜವಾನ್ ಜೈ ಕಿಸಾನ್. ಕಾರಣ, ನಾನು ಒಬ್ಬ ಸೈನಿಕನ ಹೆಂಡತಿ. ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದರು. ಈಗ ಅವರಿಲ್ಲ. ಆದರೂ ನಾನು ಒಂದು ಗ್ರಾಮದ ಗೌಡರ ವಂಶದ ಜಮೀನ್ದಾರರ ಸೊಸೆಯಾಗಿ, ರೈತ ಮಹಿಳೆಯಾಗಿ ಈ ಒಂದು ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ರೈತಳು, ಮಹಿಳೆಯೂ ಹೌದು, ಶಿಕ್ಷಕಿ ಹೌದು. ಕವನ ಶೀರ್ಷಿಕೆ ಭೂತಾಯಿಯ ವರಪುತ್ರರು. ದೇಶದ ಬೆನ್ನೆಲುಬಾಗಿಹ ನೇಗಿಲ ಯೋಗಿ, ನಿಸ್ವಾರ್ಥದ ಸೇವೆಗೈವ ಕರ್ಮಯೋಗಿ. ದೇಶದ ಬೆನ್ನೆಲುಬಾಗಿಹ ನೇಗಿಲ ಯೋಗಿ, ನಿಸ್ವಾರ್ಥದ ಸೇವೆಗೈವ ಕರ್ಮಯೋಗಿ. ನಿತ್ಯ ಶ್ರಮಿಸುವ ಕಾಯಕ ಯೋಗಿ, ಸಕಲ ಜೀವಿಗಳ ಹಸಿವು ನೀಗಿಸೋ ಅನ್ನದಾತನಾಗಿ. ನಿತ್ಯ ಶ್ರಮಿಸುವ ಕಾಯಕ ಯೋಗಿ, ಸಕಲ ಜೀವಿಗಳ ಹಸಿವು ನೀಗಿಸೋ ಅನ್ನದಾತನಾಗಿ. ಮಳೆ ಬಂದರೆ ಬೆಳೆ ರೈತರಿಗೆಲ್ಲ, ಭೂತಾಯಿಯ ವರಪುತ್ರರು ಇವರೆಲ್ಲ. ಮಳೆ ಬಂದರೆ ಬೆಳೆ ರೈತರಿಗೆಲ್ಲ, ಭೂತಾಯಿಯ ವರಪುತ್ರರು ಇವರೆಲ್ಲ. ಯುವ ರೈತರಿಗೆ ಹೆಣ್ಣು ಕೊಡಲು ಯೋಚಿಸುತ್ತಿರುವರಲ್ಲ, ಬೇಸತ್ತ ಹಳ್ಳಿಯ ಯುವಕರು ಪಟ್ಟಣ ಸೇರುತ್ತಿರುವರಲ್ಲ. ಯುವ ರೈತರಿಗೆ ಹೆಣ್ಣು ಕೊಡಲು ಯೋಚಿಸುತ್ತಿರುವರಲ್ಲ, ಬೇಸತ್ತ ಹಳ್ಳಿಯವರು ಪಟ್ಟಣ ಸೇರುತ್ತಿರುವರಲ್ಲ. ರೈತರಿಗೆ ಹಣದಾಸೆ ಹೆಚ್ಚುತ್ತಿರಲು, ಆರ್ಥಿಕ ಬೆಳೆಗೆ ಪ್ರಾಮುಖ್ಯತೆ ನೀಡುತ್ತಿರಲು. ರೈತರಿಗೆ ಹಣದಾಸೆ ಹೆಚ್ಚುತ್ತಿರಲು, ಆರ್ಥಿಕ ಬೆಳೆಗೆ ಪ್ರಾಮುಖ್ಯತೆ ನೀಡುತ್ತಿರಲು, ಆಹಾರ ಬೆಳೆ ಬೆಳೆಯಲು ಪ್ರೇರೇಪಿಸಲು ಕೃಷಿ ಅಧಿಕಾರಿಗಳು ಆಗಾಗ ಎಚ್ಚರಿಕೆ ನೀಡಲು. ಆಹಾರದ ಬೆಳೆ ಬೆಳೆಯಲು ಪ್ರೇರೇಪಿಸಲು ಕೃಷಿ ಅಧಿಕಾರಿಗಳು ಆಗಾಗ ಎಚ್ಚರಿಕೆ ನೀಡುತ್ತಿರಲು. ಕೃಷಿಕರಿಗೆ ಸಮಸ್ಯೆಗಳು ನೂರಾರು, ಅದಕ್ಕೆ ಬ್ಯಾಂಕಿನಲ್ಲಿ ಸಾಲ ಪಡೆಯುವರು. ಕೃಷಿಕರಿಗೆ ಸಮಸ್ಯೆಗಳು ನೂರಾರು, ಅದಕ್ಕಾಗಿ ಬ್ಯಾಂಕಿನ ಸಾಲ ಪಡೆಯುವರು. ಅನ್ನದಾತರ ಅಳಲನ್ನು ಕೇಳುವರ್ಯಾರು, ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿರುವರು. ಅನ್ನದಾತರ ಅಳಲನ್ನು ಕೇಳುವರ್ಯಾರು, ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿರುವರು. ಕೃಷಿ ಭೂಮಿಯಲ್ಲಿ ಬಹು ಕಟ್ಟಡಗಳನ್ನು ಕಟ್ಟುತ್ತಿರುವರು, ಉಳುಮೆ ಭೂಮಿಯನ್ನೇ ಮಾರುತ್ತಿರುವರು. ಕೃಷಿ ಭೂಮಿಯಲ್ಲಿ ಬಹು ಕಟ್ಟಡಗಳನ್ನು ಕಟ್ಟುತ್ತಿರುವರು, ಉಳುಮೆ ಭೂಮಿಯನ್ನೇ ಮಾರುತ್ತಿರುವರು. ರಾಷ್ಟ್ರದಲ್ಲಿ ಆಹಾರ ಸಮಸ್ಯೆ ಉಂಟಾಗದೆಂಬುದನ್ನು ಮರೆತಿಹರು, ಅಧಿಕಾರಿಗಳು ಮನವೊಲಿಸಲು ಪ್ರಯತ್ನಿಸುತ್ತಿರುವರು. ರಾಷ್ಟ್ರದಲ್ಲಿ ಆಹಾರ ಸಮಸ್ಯೆ ಉಂಟಾಗುವುದೆಂಬುದನ್ನೇ ಮರೆತಿರುವರು, ಅಧಿಕಾರಿಗಳು ಮನವೊಲಿಸಲು ಪ್ರಯತ್ನಿಸುತ್ತಿರುವರು. ಅನ್ನದಾತರಿಗೆ ಸರ್ಕಾರ ಸದಾ ಶ್ರಮಿಸುತ್ತಿದೆ, ಬೆಳೆಯ ಜೀವ ವಿಮೆ ಮಾಡಿಸುತ್ತಿದೆ. ಅನ್ನದಾತರಿಗಾಗಿ ಸದಾ ಸರ್ಕಾರ ಶ್ರಮಿಸುತ್ತಿದೆ, ಬೆಳೆಯ ಜೀವ ವಿಮೆ ಮಾಡಿಸುತ್ತಿದೆ. ಆಧುನಿಕ ಕೃಷಿ ಉಪಕರಣಗಳನ್ನು ಒದಗಿಸುತ್ತಾ ಬಂದಿದೆ. ಯುವ ರೈತರಿಗೆ ಆಗಾಗ ತರಬೇತಿ ನೀಡುತ್ತಿದೆ. ಆಧುನಿಕ ಉಪಕರಣಗಳನ್ನು ಒದಗಿಸುತ್ತಾ ಬಂದಿದೆ. ಯುವ ರೈತರಿಗೆ ಆಗಾಗ ತರಬೇತಿಗಳನ್ನು ನೀಡುತ್ತಿದೆ. ಧನ್ಯವಾದಗಳು. ಸಕಲ ಜೀವರಾಶಿಗಳಿಗೂ ಅನ್ನದಾತನಾಗಿರುವ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ವಂದಿಸುತ್ತಾ ಈ ಒಂದು ಕವನ ವಾಚನವನ್ನು ಮುಗಿಸುತ್ತಿದ್ದೇನೆ. ಜೈ ಕನ್ನಡಾಂಬೆ.